ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ವಿಶೇಷ ಏನಪ್ಪ ಅಂತ ಅಂದರೆ, ನನ್ನ ಪುಟ್ಟ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಕಿಚನ್ ಎಷ್ಟು ಮೆಸ್ಸಿಯಾಗಿದೆ ಅಂತ. ಅನ್ಆರ್ಗನೈಸ್ಡ್ ಕಿಚನ್ನ ಆರ್ಗನೈಸ್ಡ್ ಕಿಚನಾಗಿ ಕನ್ವರ್ಟ್ ಮಾಡಬೇಕು. ನೋಡೋಣ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಮಾಡ್ತೀನಿ ಅಂತ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಾ ಇದ್ದೀರಲ್ವ ಪಾತ್ರೆಗಳಲ್ಲೇ ಹೇಗೆ ಚೆಲ್ಲಾಪಿಲ್ಲಿಯಾಗಿದೆ ಅಂತ. ನಮ್ಮೂರ ಹಬ್ಬ ಕೂಡ ಇನ್ನು 15 ಡೇಸ್ ಇದೆ ಅಷ್ಟೇ. ಹೆಂಗಿದ್ರೂ ಪಾತ್ರೆ ಎಲ್ಲ ತೆಗಿಲೇಬೇಕಲ್ವ ಅಂತ ಅಂದ್ಕೊಂಡು ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ. ಮೊದಲು ಈ ಮೇಲ್ಗಡೆ ಶೆಲ್ಫ್ಸ್ ಎಲ್ಲ ನಾನು ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲನೂ ಕೆಳಗಡೆ ಇಳಿಸ್ಕೊಂಡು ಕೆಳಗಡೆನೇ ಪಾತ್ರೆನ ತೊಳ್ಕೊತೀನಿ, ಹೊರಗಡೆ ಎಲ್ಲ ತೊಗೊಂಡು ಹೋಗಲ್ಲ. ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊಂಡಾದ ನಂತರ ಇಲ್ಲಿ ಒಂದು ಸತಿ ಕಸನ ಗುಡಿಸ್ಕೊಂಡ್ಬಿಡ್ತೀನಿ. ಯಾಕೆ ಅಂತ ಅಂದರೆ ಕಸ ಎಲ್ಲ ನೀರೋಗೋ ಪೈಪಲ್ಲಿ ಕೂತ್ಕೊಂಡ್ಬಿಟ್ರೆ ನೀರು ಹೋಗೋದು ನಿಧಾನ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಾರಿ ಕಸನ ಗುಡಿಸ್ಕೊಂಡು ಮೋಟರಿಂದ ನೀರನ್ನ ಹೊಡ್ಕೊಂಡು ಕಿಚನೆಲ್ಲ ತೊಳ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಈ ಜಿಡ್ಡಿನ ಕಲೆ ಎಲ್ಲ ಇರುತ್ತಲ್ವ ಅದೆಲ್ಲ ನೆನ್ಬಿಡುತ್ತೆ. ನೆಕ್ಸ್ಟ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು, ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಪಾತ್ರೆಗಳನ್ನು ಕೂಡ ಒಂದು ಸಾರಿ ನೀರಿಂದ ನೆನೆಸ್ತಾ ಇದ್ದೀನಿ, ತೊಳಿಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ. ನೋಡ್ತಾ ಇದ್ದೀರಲ್ವ ಪಾತ್ರೆಗಳು ಕೂಡ ನೆಂದಿವೆ. ಮೊದಲು ನಾನಿಲ್ಲಿ ಶೆಲ್ಫ್ ಮತ್ತು ಸ್ಟವ್ನ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ನಮ್ಮ ಮನೇಲಿ ಯಾವುದೇ ರೀತಿ ಚಿಮ್ನಿ ಎಲ್ಲ ಇಲ್ಲದೆ ಇರೋದ್ರಿಂದ ಈ ಒಗ್ಗರಣೆ ಹಾಕಿರೋ ಕಲೆ ಆಗಿರ್ಬೋದು, ಜಿಡ್ಡಿನ ಕಲೆ ಆಗಿರ್ಬೋದು ಎಲ್ಲ ಗೋಡೆ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ ಮತ್ತು ಪಾತ್ರೆಗಳ ಮೇಲೇ ಕೂತಿರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಈಗ ನೀಟಾಗಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಈ ಶೆಲ್ಫ್ ಮೇಲೆ ದಬ್ಬಾಕ್ಬಿಟ್ಟು ಓವರ್ನೈಟ್ ಬಿಟ್ಬಿಟ್ರೆ ಸಾಕು. ಬೆಳಗ್ಗೆ ಅಷ್ಟರಲ್ಲಿ ನೀರೆಲ್ಲ ಸೋರ್ಕೊಂಡು ಒಣಗಿರ್ತವೆ. ಆಲ್ಮೋಸ್ಟ್ ಅಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಈ ಪಾತ್ರೆಗಳನ್ನ ಶೆಲ್ಫ್ ಮೇಲೆ ಜೋಡಿಸ್ಕೊಂಡ್ಬಿಟ್ರೆ ಆಯಿತು. ಒಂದು 50% ಕೆಲಸ ಮುಗ್ದಂಗೆ ಆಗುತ್ತೆ. ಇಷ್ಟೆಲ್ಲ ಪಾತ್ರೆ ತೊಳೆಯೋ ಅಷ್ಟರಲ್ಲಿ ನನಗೆ 4ರಿಂದ 5 ಅವರ್ ತೊಗೊಂತು. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಬೇಗನೆ ಎದ್ದು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೇಲಿ ಜಾಸ್ತಿ ಸ್ಟೀಲ್ ಬಾಕ್ಸಸ್ನ ಯೂಸ್ ಮಾಡ್ತಾ ಇದ್ದಿದ್ದು. ಈಗ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಗ್ಲಾಸ್ ಬಾಕ್ಸಸ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಗ್ಲಾಸ್ ಜಾರ್ಗಳನ್ನ ನಾನು ಕೆಲವೊಂದನ್ನು ಮೀಶೋಯಿಂದ ಬುಕ್ ಮಾಡ್ಕೊಂಡಿದ್ದೆ, ಇನ್ನು ಕೆಲವೊಂದನ್ನು ನಾನು ಇಲ್ಲೇ ಹತ್ತಿರದಲ್ಲಿ ಶಾಪಲ್ಲಿ ತೊಗೊಂಡಿದ್ದು. ಈ ಗ್ಲಾಸ್ ಜಾರ್ಗಳಿಗೆ ನಾನು ಸ್ಪೈಸಸ್ನ ಹಾಕಿ ಇಟ್ಕೊತಾ ಇದ್ದೀನಿ. ಏನೋ ಒಂಥರ ಕ್ಯೂಟ್ ಆಗಿದ್ದಾವೆ ಈ ಬಾಕ್ಸ್ಗಳು, ತುಂಬಾ ಇಷ್ಟ ಆಯಿತು. ಹಾಗೆ ಏರ್ ಟೈಟ್ ಕೂಡ ಇದ್ದಾವೆ, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಸ್ಟೀಲ್ ಬಾಕ್ಸಸಲ್ಲಿ ಇದ್ದಂತಹ ಸ್ಪೈಸಸ್ ಎಲ್ಲನೂ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟೀಲ್ ಬಾಕ್ಸಸ್ ಎಲ್ಲನೂ ತೊಳ್ಕೊಂಡು ಒರೆಸ್ಬಿಟ್ಟು ಮೇಲೆ ಎತ್ತಿಡ್ತಾ ಇದ್ದೀನಿ. ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಾ, ಇದು ನಾನು ಇಲ್ಲೇ ಹತ್ರದಲ್ಲಿ ಶಾಪಲ್ಲಿ ತೊಗೊಂಡಿದ್ದಂಥ ಬಾಕ್ಸು. ಇದು ಕೂಡ ಯುನಿಕ್ಕಾಗಿ ಚೆನ್ನಾಗಿದೆ. ನನಗಂತೂ ಈ ಗ್ಲಾಸ್ ಬಾಕ್ಸಸ್ ಆಗಿರ್ಬೋದು, ಸೆರಾಮಿಕ್ ಐಟಮ್ಸ್ ಆಗಿರ್ಬೋದು, ಇವಂದರೆ ತುಂಬಾ ಇಷ್ಟ. ಯೂಸ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟೊಂದು ಚೆನ್ನಾಗಿರ್ತವೆ ಅಲ್ವಾ ಕ್ಯೂಟಾಗಿ. ನಂತರ ಈ ಮಸಾಲ ಬಾಕ್ಸ್ನು ಕೂಡ ಖಾಲಿ ಮಾಡಿಕೊಂಡು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಆಯಿಲ್ನು ಕೂಡ ಈ ಗ್ಲಾಸ್ ಬಾಟಲ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಕೌಂಟರ್ ಟಾಪ್ ಕೂಡ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಮೀಶೋಯಿಂದ ಈ ವಾಲ್ ಸ್ಟಿಕ್ಕರ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಬಂದಿತ್ತು. ಇವಾಗ ನನ್ನ ಹಸ್ಬೆಂಡ್ ಕೂಡ ಅದನ್ನು ಸ್ಟಿಕ್ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇನು ಪರ್ಫೆಕ್ಟಾಗಿ ಬರಲಿಲ್ಲ, ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂತರ ಈ ಬಾಕ್ಸಸ್ನು ಕೂಡ ನಾನು ಮೀಶೋಯಿಂದನೇ ಬುಕ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲನೂ ಕೂಡ ಮೀಶೋಯಿಂದನೇ ಪರ್ಚೇಸ್ ಮಾಡಿರೋವಂಥದ್ದು. ಸುಮ್ಮನೆ ದುಡ್ಡೆಲ್ಲನ ಮನೆ ಮೇಲೇ ಇನ್ವೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಮೀಶೋಯಿಂದನೇ ಬುಕ್ ಮಾಡ್ಕೊಂಡಿರೋವಂಥದ್ದು. ನೋಡ್ತಾ ಇದ್ದೀರಲ್ವ ಬೆಲ್ಲನೂ ಕೂಡ 1 kgಗಿಂತ ಜಾಸ್ತಿನೇ ಇತ್ತು. ಅದನ್ನು ಕೂಡ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಬಾಕ್ಸಸ್ ಏನು ನೋಡ್ತಾ ಇದ್ದೀರಾ, ಈ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಏರ್ ಟೈಟ್ ಕೂಡ ಇದೆ. ಈ 1 kg ಹಿಡಿಯೋಂಥ ಬಾಕ್ಸ್ಗಳಿಗೆಲ್ಲ ಈ ಕಡಲೆಕಾಳು ಆಗಿರ್ಬೋದು, ಹೆಸ್ರು ಕಾಳು ಆಗಿರ್ಬೋದು ಅಂಥವೆಲ್ಲನೂ ಫಿಲ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಟೀ ಪೌಡರ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೀ ಪೌಡರ್ ಇತ್ತು. ಸೊ ಅದಕ್ಕೋಸ್ಕರ ಈ 1 kg ಬಾಕ್ಸ್ಗೆ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಈ ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ಈಗ ಕಡಿಮೆ ಯೂಸ್ ಮಾಡ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ಗೆ ಜೀರಿಗೆ ಆಗಿರ್ಬೋದು, ಮೆಣಸು ಆಗಿರ್ಬೋದು,
ಚಕ್ಕೆ, ಲವಂಗ, ಅರಿಶಿನ ಆ್ಯಂಡ್ ಅಗಸೆ ಬೀಜ ಮತ್ತು ಈ ರಸಂ ಪೌಡರು, ಗಸಗಸೆ, ಏಲಕ್ಕಿ ಇಂಥವೆಲ್ಲನೂ ನಾನು ಈ ಚಿಕ್ಕ ಗ್ಲಾಸ್ ಜಾರ್ಗಳಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈ ಬೇಳೆ ಕಾಳುಗಳನ್ನ ನಾನು ಈ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಅಂತ. ಈ ಥರ ಟ್ರಾನ್ಸ್ಪರೆಂಟ್ ಆಗಿರುವಂಥ ಬಾಕ್ಸ್ಗಳಂದರೆ ನನಗೆ ತುಂಬಾ ಇಷ್ಟ. ಈ ಅರ್ಧ kg ಹಿಡಿಯೋಂಥ ಬಾಕ್ಸ್ಗಳಲ್ಲಿ ನಾನು ಓಟ್ಸ್ ಆಗಿರ್ಬೋದು, ಹುಚ್ಚೆಳ್ಳಾಗಿರ್ಬೋದು ಮತ್ತು ಅವಲಕ್ಕಿ, ಕಡಲೆ, ಬೆಲ್ಲದ ಪುಡಿ, ತೊಗರಿಬೇಳೆ, ಧನಿಯಾ ಕಾಳು ಮತ್ತು ಉದ್ದಿನಕಾಳು ಇಂತಹ ಬೇಳೆಕಾಳುಗಳನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೋಯಾ ಜಂಕ್ಸು ಮತ್ತು ಶಾವಿಗೆ, ಟೀ ಪುಡಿ ಮತ್ತು ಜಾಸ್ತಿ ಕ್ವಾಂಟಿಟಿಲಿರೋಂಥ ಕಾಳುಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಲ ಶೆಲ್ಫ್ನ ಒರೆಸ್ಕೊಂಡು ಬಾಕ್ಸಸ್ನ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಒಣ ಬಟ್ಟೆ ತೊಗೊಂಡು ಶೆಲ್ಫ್ನ ಒರೆಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಬಾಕ್ಸಸ್ನ ಜೋಡಿಸ್ಕೊತಾ ಇದ್ದೀನಿ. ಇದೇನು ನೋಡ್ತಾ ಇದ್ದೀರಾ, ಇದು ನಾನು ಮನೆಯಲ್ಲೇ ಮಾಡಿರೋಂಥ DIY. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಹಾಕಿದ ಮೇಲೆ. ಇದ್ರ ಮೇಲೆ 2 ಪ್ಲಾಸ್ಟಿಕ್ ಪಾಟ್ನ ಇಡ್ತಾ ಇದ್ದೀನಿ. ಫೈನಲಿ ಕೊನೆ ಹಂತಕ್ಕೆ ತಲುಪಿದೆ ನಮ್ಮ ಕಿಚನು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ 3-4 ದಿನ ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಬನ್ನಿ ನೋಡೋಣ ಹೇಗೆ ಕಾಣಿಸ್ತಾ ಇದೆ ಅಂತ. ಒಂದು ಪ್ಲಾಸ್ಟಿಕ್ ಸ್ಪೂನ್ ಹೋಲ್ಡರ್ನ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಸ್ಪೂನ್ ಆಗಿರ್ಬೋದು, ಸೀಸರ್ ಆಗಿರ್ಬೋದು ಹಾಕ್ಲಿಕ್ಕೆ ಅಂತ. ಇದು ಮನಿ ಪ್ಲ್ಯಾಂಟು. ಅಡುಗೆ ಮಾಡ್ಬೇಕಾದ್ರೆ ಗ್ಯಾಸ್ ಪಕ್ಕನೇ ಇಟ್ಬಿಟ್ಟಿದ್ದೀನಿ. ರಾವ್ಗೆ ಸ್ವಲ್ಪ ಸುಟ್ಟೋದಂಗೆ ಆಗಿಬಿಟ್ಟಿದೆ. ನೆಕ್ಸ್ಟ್ ಇಲ್ಲೊಂದು ಕಾರ್ನರ್ ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲ್ಗಡೆ ಸೆರಾಮಿಕ್ ಜಾರ್ನ ಇಟ್ಟಿದ್ದೀನಿ. ಇಲ್ಲಿ ಒಂದರಲ್ಲಿ ಹುಣಸೆಹಣ್ಣು ಹಾಕಿದ್ದೀನಿ, ಇನ್ನೊಂದರಲ್ಲಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಬಂದ್ಬಿಟ್ಟು 2 ಸೆರಾಮಿಕ್ ಪಾಟ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಆಯಿಲ್ ಬಾಟಲ್ಸು ಮತ್ತು ಒಂದು ಪ್ಲಾಸ್ಟಿಕ್ ಪಾಟು. ಈ ಕಡೆ ಸ್ಟ್ಯಾಂಡಿಗೆ ಬಂದರೆ 2 ಸೆರಾಮಿಕ್ ಜಾರ್ನ ಇಟ್ಬಿಟ್ಟು ಒಂದರಲ್ಲಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಪಿಂಕ್ ರಾಕ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಅದ್ರ ಪಕ್ಕ ಒಂದು ಜ್ಯೂಸ್ ಕುಡಿಯೋ ಗ್ಲಾಸಿಂದು ಲೋಟನ ಇಟ್ಕೊಂಡಿದ್ದೀನಿ. 2 ಪ್ಲಾಸ್ಟಿಕ್ ಪಾಟ್ನ ಇಟ್ಟಿದ್ದೀನಿ. ಕೆಳಗಡೆ ಸ್ಟೆಪ್ಪಿಗೆ ಬಂದರೆ ಒಂದರಲ್ಲಿ ಬೆಲ್ಲದ ಪುಡಿ ಮತ್ತು ಇವೆರಡು ಬಾಕ್ಸಲ್ಲಿ ಓಟ್ಸ್ನ ಹಾಕಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ಬಂದರೆ ಸೆರಾಮಿಕ್ ಗ್ಲಾಸ್ ಬೌಲು, ಸೆರಾಮಿಕ್ ಬೌಲು ಮತ್ತು ಮಸಾಲಾ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ರೇರಾಗಿ ಯೂಸ್ ಮಾಡೋಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಇವೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಈ ಮಿಡಲ್ ಶೆಲ್ಫ್ ಏನು ನೋಡ್ತಿದ್ದೀರಾ, ಈ ಶೆಲ್ಫಲ್ಲಿ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಚಕ್ಕೆ ಪುಡಿ ಎಲ್ಲನೂ ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮುಂದೆ ದಿನ ಯೂಸ್ ಮಾಡೋಂತಹ ಲೋಟಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ಶೆಲ್ಫಿಗೆ ಬಂದರೆ ಇವನ್ನು ಕೂಡ ರೇರಾಗಿಯೇ ಯೂಸ್ ಮಾಡೋದು. ದಪ್ಪ ಚಮ್ಗಳು ಮತ್ತು ತಪ್ಪಲಿಗಳು, ಬೋಸಿಗಳು ಇವೆಲ್ಲನ ಫಂಕ್ಷನಲ್ಲಿ ಮಾತ್ರ ತೆಗೆಯೋದು. ಸೊ ಅವನ್ನ ಮೇಲ್ಗಡೆನೇ ಇಟ್ಬಿಟ್ಟಿದ್ದೀನಿ. ಈ ಶೆಲ್ಫಲ್ಲಿರೋ ಪಾತ್ರೆಗಳೇನು ತೊಳೆಯೋಕ್ಕೆ ಹೋಗಲಿಲ್ಲ, ಏಕೆಂದರೆ ಇದನ್ನು ಒಬ್ಬರೇ ತೊಳೆಯೋಕ್ಕಾಗಲ್ಲ ಅಲ್ವಾ, ಇನ್ನೊಬ್ಬರು ಸಹಾಯ ಬೇಕೇ ಬೇಕು. ಇನ್ನು ಈ ಕಡೆ ಬಾಕ್ಸ್ಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಬಂದು ಕೆಲವೊಂದು ತಾಮ್ರದ ಚಮಗಳಾಗಿರ್ಬೋದು ಮತ್ತು ಈ ಮೆಣಸಿನ್ಕಾಯಿ ಮತ್ತು ಡ್ರೈ ಫ್ರೂಟ್ಸು, ತುಪ್ಪ, ಪಾಪುದು ಹಸಿಟ್ಟೆಲ್ಲ ಇರುತ್ತಲ್ವ ಮುದ್ದೆ ಮಾಡಲಿಕ್ಕೆ ಅಂತ, ಅದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದರೆ ಈ ಸ್ಟ್ಯಾಂಡ್ಸ್ ಎಲ್ಲ ಇಟ್ಕೊಂಡಿದ್ದೀನಲ್ಲ, ಅದ್ರ ಪಕ್ಕನೇ ಗ್ಯಾಸ್ ಸ್ಟವ್ನ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಸ್ಟೀಲ್ದು ಸ್ಪೂನ್ ಹೋಲ್ಡರ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ.
ಇದು ಕೂಡ ಮೀಶೋಯಿಂದನೇ ಬುಕ್ ಮಾಡ್ಕೊಂಡಿರೋದಂಥದ್ದು, ತುಂಬಾ ಯೂಸ್ಫುಲ್ ಆಯಿತು. ಈ ಕಡೆ ಒಂದು ಮಡಕೆನ ಇಟ್ಕೊಂಡಿದ್ದೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ತಣ್ಣಗಿದ್ರೇ ದಾಹ ಇರೋದಲ್ವಾ. ಇನ್ನು ಕೆಳಗಡೆ ಬಂದರೆ ಈರುಳ್ಳಿ ಪುಟ್ಟಿ, ಗ್ರೈಂಡರು ಮತ್ತು ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು, ಗೋಧಿ ಹಸಿಟ್ಟು ಇವೆಲ್ಲನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ ನಮ್ಮ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.